Namaste, I'm Dr. Sanjeevani Rathod. I'm a consultant psychiatrist currently practicing in Belgavi, Karnataka. ಸೊ ಇದನ್ನು ನಾವು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಕ್ರೋನಿಕ್ ಸೈಕಾಲಜಿಕಲ್ ಸ್ಟ್ರೆಸ್ ಯು ಕ್ಯಾನ್ ಹ್ಯಾವ್ ದಿಸ್ ಆಂಗ್ಸೈಟಿ, ಸಿವಿಯರ್ ಆಂಗ್ಸೈಟಿ ಕ್ಯಾನ್ ಲೀಡ್ ಟು ಪ್ಯಾನಿಕ್ ಅಟ್ಯಾಕ್ಸ್. ನಮ್ಮ ಬ್ರೈನಲ್ಲಿ ಕೆಲವು ಕೆಮಿಕಲ್ಸ್ಗಳಿರುತ್ತೆ, ಅದನ್ನು ನಾವು ನಾರೆಪಿನೆಫ್ರಿನ್, ಸೆರೋಟೋನಿನ್ ಅಂತ ಹೇಳ್ತೀವಿ. ಯಾವಾಗ ಈ ನಾರೆಪಿನೆಫ್ರಿನ್ ಡಿಸ್ರೆಗ್ಯುಲೇಟ್ ಆಗುತ್ತೋ, ದಿ ಸೆರೋಟೋನಿನ್ ನ್ಯೂರೋಕೆಮಿಕಲ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ ಟು ಸ್ಟೇ ಕಾಮ್, ಟು ಫೀಲ್ ಹ್ಯಾಪಿ, ಟು ಕಾನ್ಸಂಟ್ರೇಟ್ ಅಟ್ ಆ ವರ್ಕ್. ಅದು ಯಾವಾಗ ಕಮ್ಮಿ ಆಗುತ್ತೋ ಆವಾಗ ಈ ಥರ ಪ್ಯಾನಿಕ್ ಅಟ್ಯಾಕ್ಸ್ಗಳು ಕಂಡುಬರುತ್ತೆ. ಇನ್ನೊಂದು ಕಾರಣ ಏನಂದರೆ ದೆರ್ ಆರ್ ಸರ್ಟನ್ ಸಬ್ಸ್ಟೆನ್ಸಸ್ ವಾಟ್ ವಿ ಕಾಲ್ ಅಟ್ ಪ್ಯಾನಿಕೋಜನ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ 5%, ಸೋಡಿಯಂ ಲ್ಯಾಕ್ಟೇಟ್, ಕ್ಯಾಫಿನ್, ಆಲ್ಕೋಹಾಲ್. ಇದನ್ನು ಕ್ರೋನಿಕ್ ಎಕ್ಸ್ಪೋಜರ್ ಆದಾಗೂ ಸಹ ಪ್ಯಾನಿಕ್ ಅಟ್ಯಾಕ್ಸ್ಗಳು ಕಂಡುಬರುತ್ತೆ. ಕೆಲವೊಮ್ಮೆ ಇಟ್ ಕ್ಯಾನ್ ಆಲ್ಸೋ ಹ್ಯಾಪನ್ ಬಿಕಾಸ್ ಆಫ್ ದ ಅಂಡರ್ಲೈಯಿಂಗ್ ಮೆಡಿಕಲ್ ಕಂಡೀಷನ್ಸ್. ಸೊ ವಾಟ್ ಆರ್ ದ ಅಂಡರ್ಲೈಯಿಂಗ್ ಮೆಡಿಕಲ್ ಕಂಡೀಷನ್ಸ್? ಸಿವಿಯರ್ ಅನೀಮಿಯಾ ಇದ್ದರೆ ಪ್ಯಾನಿಕ್ ಅಟ್ಯಾಕ್ಸ್ಗಳು ಕಂಡುಬರುತ್ತೆ. ಥೈರಾಯ್ಡ್ ಇಶ್ಯೂಸ್ಗಳಿದ್ದಾಗೂ ಸಹ ಪ್ಯಾನಿಕ್ ಅಟ್ಯಾಕ್ಸ್ಗಳು ಕಂಡುಬರುತ್ತೆ. ಸೊ ಆ ಥರ ಏನಾದರೂ ಮೆಡಿಕಲ್ ಕಂಡೀಷನ್ಸಿಂದ ಪ್ಯಾನಿಕ್ ಅಟ್ಯಾಕ್ಸ್ಗಳು ಬರ್ತಾ ಇದ್ದರೆ ಮೆಡಿಕಲ್ ಕಂಡೀಷನ್ಗಳನ್ನು ಟ್ರೀಟ್ ಮಾಡಿದರೆ ಪ್ಯಾನಿಕ್ ಅಟ್ಯಾಕ್ಸ್ಗಳು ಅದೇ ಕಮ್ಮಿ ಆಗಿಬಿಡುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು? ಸೊ ವಾಟ್ ವಿ ಕಾಲ್ ಇಟ್ ಆ್ಯಸ್ ದ ಟ್ರೀಟ್ಮೆಂಟ್ ಈಸ್ ಆಲ್ಸೋ ಮಲ್ಟಿಡೈಮೆನ್ಷನಲ್. ಒಂದು ಫಾರ್ಮಕಾಲಜಿಕಲ್, ಅದು ನಾವು ಕೆಲವು ಮೆಡಿಕೇಷನ್ಸ್ಗಳನ್ನು ಕೊಡಬೇಕಾಗತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು? ನಾನು ಮೊದಲು ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ ಇದು ನಾರೆಪಿನೆಫ್ರಿನ್, ಸೆರೋಟೋನಿನ್ ಆ್ಯಂಡ್ ಡಿಸ್ರೆಗ್ಯುಲೇಟ್ ಆಗಿರುತ್ತಲ್ಲ, ಅದಕ್ಕೆ ರೆಗ್ಯುಲರೈಸ್ ಆಗೋಕ್ಕೆ ಕೆಲವು ಮೆಡಿಕೇಷನ್ಸ್ಗಳನ್ನು ಕೊಡ್ತೀವಿ. ಅದ್ರ ಜೊತೆಗೆ ನಾವು ಫ್ರೀಕ್ವೆಂಟ್ ಕೌನ್ಸಿಲಿಂಗ್ ಸೆಷನ್ಸ್, ಥೆರಪೀಸ್ ಲೈಕ್ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪೀಸ್, ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ಲೈಕ್ ಜಕಾಬ್ಸನ್ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಇವೆಲ್ಲ ಕೂಡ ಹೇಳ್ಕೊಡ್ತೀವಿ. ಸೊ ಅಲಾಂಗ್ ವಿತ್ ದಿಸ್ ಈವನ್ ಲೈಫ್ ಸ್ಟೈಲ್ modification is very much important. So together all this multi-dimensional approach will give us a better prognosis. So ಈಗ ಬರೋದು ಒಂದು ಕ್ವೆಶನ್ ಏನಂದರೆ, ಮ್ಯಾಮ್ ನಾವು ಕೇಳಿದ್ದೀವಿ ಸೈಕ್ಯಾಟ್ರಿಕ್ ಮೆಡಿಕೇಷನ್ಸ್ಗಳು ಸ್ಟಾರ್ಟ್ ಮಾಡಿದರೆ ಲೈಫ್ ಲಾಂಗ್ ತೊಗೊಬೇಕಾಗತ್ತೆ ಅಂತ. ದಿಸ್ ಈಸ್ 100% ಅ ಮಿತ್. ಸೊ ಯೂಶಲಿ ನಾವೇನು ಹೇಳ್ತೀವಿ, ಫಾರ್ ಪ್ಯಾನಿಕ್ ಅಟ್ಯಾಕ್ಸ್ ಆರ್ ಪ್ಯಾನಿಕ್ ಡಿಸಾರ್ಡರ್ಸ್ ನಾವು ಯೂಶಲಿ 6 to 8 months ಮೆಡಿಕೇಷನ್ಸ್ಗಳನ್ನು ಕೊಡ್ತೀವಿ ಆ್ಯಂಡ್ ಗ್ರ್ಯಾಜುಲಿ ವಿ ಸ್ಟಾರ್ಟ್ ಟೇಪರಿಂಗ್ ಆ್ಯಂಡ್ ಸ್ಟಾಪ್ ದ ಡ್ರಗ್. ಸೊ ದ ಲೈಫ್ ಲಾಂಗ್ ನಾವು ಮೆಡಿಕೇಷನ್ಸ್ ಕೊಡೋಕ್ಕೆ ಬರಲ್ಲ ಆ್ಯಕ್ಚುಲಿ. ಸೊ ಲೈಫ್ ಲಾಂಗ್ ನೀವೇನು ಮಾಡಬೇಕು, ದ ಥೆರಪೀಸ್, ದ ಫ್ರೀಕ್ವೆಂಟ್ ಕೌನ್ಸಿಲಿಂಗ್ ಸೆಷನ್ಸಲ್ಲಿ ನಾವೇನು ಹೇಳ್ಕೊಡ್ತೀವಲ್ಲ ದಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಆಲ್ ದಿಸ್ ಯು ನೀಡ್ ಟು ಪ್ರಾಕ್ಟೀಸ್ ಫಾರ್ ರೆಸ್ಟ್ ಆಫ್ ಯುವರ್ ಲೈಫ್. ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ಥರ ತೊಂದರೆ ಇದ್ದರೆ ಖಂಡಿತ ಭಯ ಪಡಬೇಡಿ. ಇದನ್ನು 100% ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಜಸ್ಟ್ ಸೀಕ್ ಯುವರ್ ನಿಯರೆಸ್ಟ್ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಟೇಕ್ ದ ಕನ್ಸಲ್ಟೇಷನ್. ಥ್ಯಾಂಕ್ ಯು.